ಸ್ನೇಹಿತರೆ ನಮಸ್ಕಾರ. ಆಕ್ಚುಲಿ ಸಾಮಾಜಿಕ ಹೋರಾಟಗಾರರು ಮತ್ತೆ ಅಡ್ವೊಕೇಟ್ ಪುಟ್ಟೇಗೌಡರ ಜೊತೆ ನಾನಿದ್ದೀನಿ. ಸೊ ಒಂದು ದೊಡ್ಡ ಆರೋಪವನ್ನು ಮಾಡ್ತಾ ಇದ್ದಾರೆ. ಇಲ್ಲಿ ಬಡವರಿಗೆ ಅನ್ಯಾಯ ಆಗಿದೆಯಂತೆ. ಸೊ ಏನ್ ಅನ್ಯಾಯ ಆಗಿದೆ, ಇದು ಯಾರ ಜಮೀನು, ಯಾರು ಕಬಳಿಕೆ ಮಾಡ್ಕೊಂಡಿದ್ದಾರೆ ಈ ಜಮೀನನ್ನ, ಪ್ರತಿಯೊಂದು ತಿಳ್ಕೊಂಡು ತಗೋಣ. ಸರ್ ನಮಸ್ತೆ. ನಮಸ್ತೆ ಸರ್ ಏನು ಆರೋಪ ಸರ್ ಇದು ಆಕ್ಚುಲಿ? ಸರ್ ನೋಡಿ, ಅವ್ನು ಯಾವನು ಇಲ್ಲಿ ನೈಸ್ ರೋಡ್ ಕಂಪ್ನಿ ಓನರ್ ಅಶೋಕ್ ಕೇಣಿ ನೈಸ್ ಕಂಪ್ನಿ ಮಾಡ್ಕೊಂಡು ಈಗ ಲೂಟಿ ಮಾಡ್ತಾರದೇ ಜಾಸ್ತಿ. ಅವರು ಆ ಟೋಲ್ ಹೆಸರಿನಲ್ಲಿ ಟೋಲ್ ಅವಧಿ ಮುಗಿದಿದ್ರು ದಂಧೆ ಮಾಡ್ಕೊಂಡು ಕೂತವ್ರೆ. ಇಲ್ಲಿ ನೈಸ್ ರೋಡ್ ಏನು ಹಾದು ಹೋಗಿದೆ, ಅಕ್ಕಪಕ್ಕದ ಜಾಗ, ಬಡವರ ಬಲಿಗರ ಜಾಗಗಳನ್ನೆಲ್ಲ ಲೂಟಿ ಮಾಡೋದು, ನಕಲಿ ಡಾಕ್ಯುಮೆಂಟ್ಸ್ ಗಳನ್ನ ಕ್ರಿಯೇಟ್ ಮಾಡ್ಕೊಂಡು ಕಂಪ್ನಿ ಹೆಸರಲ್ಲಿ ಕೂರಿಸ್ಕೊಳ್ಳೋದು ಬರೀ ಇದೆ ಭೂಮಾಫಿಯಾಗಳು. ಇವತ್ತು ನೋಡಿ, ಇವರು ದಲಿತರು 1939ರಲ್ಲಿ ದರಖಾಸ್ತು ಮೂಲಕ ಲ್ಯಾಂಡ್ ನ ಇದಾಗಿರೋದು, ಅಲಾಟ್ಮೆಂಟ್ ಆಗಿರುವಂತದ್ದು. ಎಷ್ಟು 95 ವರ್ಷದ ಸ್ವಾಧೀನದಲ್ಲಿದ್ದಾರೆ ಇವರು. 95 ವರ್ಷ, 100 ವರ್ಷ ಆಸುಪಾಸಲ್ಲಿದ್ದಾರೆ. 100 ವರ್ಷದಿಂದ ಇವರು ತಲೆ ತರಾಂತರಗಳಿಂದ, ಮುತ್ತಾತನ ಕಾಲದಿಂದ ಲಿಂಗ ಅನ್ನೋರ ಹೆಸರಲ್ಲಿ ಖಾತೆಯಾಗಿದೆ. ಇದು ದರಖಾಸ್ತು ಮೂಲಕ ಬಂದಿದೆ. 95 ವರ್ಷಗಳಿಂದ ಪೊಸಿಷನ್ ಅಲ್ಲಿ ಇದ್ದಾರೆ. ಇವತ್ತು ತಾತ ಮುತ್ತಾತನ ಕಾಲದಿಂದ ಸ್ವಾಧೀನ ಮಾಡ್ಕೊಂಡ್ ಬಂದಿದ್ದಾರೆ. ಬೆಳೆಯನ್ನ ಬೆಳ್ಕೊಂಡ್ ಬಂದಿದ್ದಾರೆ. ರಾಗಿ ಜೋಳ ಎಲ್ಲ ಬೆಳೆಯನ್ನ ಹಾಕೊಂಡ್ ಬಂದಿದ್ದಾರೆ. ಸಮಸ್ಯೆ ಇವತ್ತೇನಂದ್ರೆ 98 ಗಂಟೆ ಇವ್ರ ಹೆಸರಲ್ಲಿ ಆರ್ ಟಿ ಸಿ ಬಂದಿದೆ. 1998 ಗಂಟೆ ಇವತ್ತು ಆರ್ ಟಿ ಸಿ ಬಂದಿದೆ. ಈಗ ಅವ್ನು ಯಾವನು ಅಶೋಕ್ ಕೇಣಿ ಬಂದ, ಏನದು ಲ್ಯಾಂಡ್ ಲಾರ್ಡ್ಸ್ ಅವರೆಲ್ಲ ಸಾವಿರಾರು ಕೋಟಿ ದುಡ್ಡಿರೋರು. ಭಗವಂತ ಕೊಟ್ಟಿದ್ದಾನಲ್ವಾ ಆಲ್ರೆಡಿ. ಇವ್ರಿಗೆ ಲೂಟಿ ಮಾಡೋದಕ್ಕೆ ಬಡವರು ಜಾಗನೇ ಬೇಕಾ, ದಲಿತರ ಜಾಗಗಳೇ ಬೇಕಾ, ಅದು SC ST ಗ್ರ್ಯಾಂಡ್ ಜಮೀನೇ ಬೇಕಾ ಇವ್ರಿಗೆ? ಕ್ಲೀನಾಗಿ ಬಂದ್ರು ನೋಡಿ, ಎಷ್ಟು ಚೆನ್ನಾಗಿ ಡಾಕ್ಯುಮೆಂಟ್ಸ್ಗಳಿದೆ ಅಂದ್ರೆ ಕ್ಲಿಯರ್ ಡಾಕ್ಯುಮೆಂಟ್ ತೋರಿಸ್ಬಿಡ್ತೀನಿ. ಅಲೋಫರ್ ಅಶೋಕ್ ಕೇಣಿ ಮಾಡಿರೋ ಕೆಲಸ ಏನು ಅಂತ. 1939ರಲ್ಲಿ ಕ್ಲೀನ್ ಆಗಿ ದರಖಾಸ್ತು ಮೂಲಕ ಮಂಜೂರಾಗಿರುವಂತಹ ಜಾಗ ಲಿಂಗ ಅವರಿಗೆ. ಇದು 1939ರಲ್ಲಿ ಗ್ರಾಂಟ್ ಆಗಿದೆ. ಇದು ಕ್ಲಿಯರ್ ಡಾಕ್ಯುಮೆಂಟ್ಸ್, ಇದು ಸರ್ಕಾರದ ಡಾಕ್ಯುಮೆಂಟ್ಸ್ ಗಳು ಇವೆಲ್ಲ ನೋಡಿ. ಇದು 1998 ಅಂದ್ರೆ 98 ಗಂಟನು ಲಿಂಗ ಅವರ ಹೆಸರಿನಲ್ಲಿ ಆರ್ ಟಿ ಸಿ ಕೂತಿದೆ. 2003-4 ನಂತರ ಕಂಪ್ಯೂಟರ್ ಆರ್ ಟಿ ಸಿ ಆಯ್ತು, ಅಲ್ಲಿ ಗಂಟನೂ ಕೂತಿದೆ ಇದು. ಇವ್ರು ಅನ್ಎಜುಕೇಟೆಡ್, ಅವ್ರಿಗೆ ಎಜುಕೇಶನ್ ಇಲ್ಲ, ಅಶಿಕ್ಷಿತರು ಅವರೆಲ್ಲ. ಡಾಕ್ಯುಮೆಂಟ್ಸ್ ಗಳನ್ನ ಮಾಡಿಸ್ಕೊಳ್ಳೋದು ಮಾಹಿತಿ ಇಲ್ಲ ಅವ್ರಿಗೆ, ಬಿಟ್ಟಿದ್ದಾರೆ. ಈಗ ನೋಡಿ ಹಣೆ ಬರಕ್ಕೆ ಇವ್ರಿಗೆ ಈಗ ಏನಾಗಿದೆ ನೋಡಿ. ಈಗ ಡೈರೆಕ್ಟ್ 2024-25ರಲ್ಲಿ ನಂದಿ ಎಕನಾಮಿಕಲ್ ಕಾರಿಡಾರ್ ಪ್ರೈವೇಟ್ ಲಿಮಿಟೆಡ್ಗೆ ಕೂತ್ಕೋತು ಆರ್ ಟಿ ಸಿ. ಹೆಂಗ್ ಕೂತ್ಕೋತು? ಕ್ರಯ ಅಂತ ಮಾಡ್ಕೊಬಿಟ್ರು. ಕ್ರಯ ತೋರಿಸ್ತೀನಿ ಎಂತೆಂತ ಡೂಪ್ಲಿಕೇಟ್ ಡಾಕ್ಯುಮೆಂಟ್ಸ್ ಗಳನ್ನ ಕ್ರಿಯೇಟ್ ಮಾಡ್ತಿರೋರು. ಬಡವರುಗಳನ್ನ ಅವ್ರಿಗೆ ಹೇಳೋರು ಕೇಳೋರು ಯಾರು ಇಲ್ಲ, ತಿನ್ನಕ್ಕೆ ಅನ್ನ ಇಲ್ಲ ಅವ್ರಿಗೆ. ಅಂತವ್ರ ಮೇಲೆ ಬಂದ್ಬಿಟ್ಟು ದೌರ್ಜನ್ಯ ಮಾಡೋದು ಇವರು. ನೋಡಿ ಇದು ಎಂತ ಕೆಲಸಗಳು ಮಾಡ್ತಾರೆ ಅಂದ್ರೆ ನೋಡಿ, ಈ ಜಾಗ ಏನಾಗಿದೆ ಇವತ್ತಿನ ಗಂಟದು ಇವರೇ ಪೊಸಿಷನ್ ಅಲ್ಲಿರೋದು, ಎರಡನೇ ಮಾತಿಲ್ಲ. ಇವತ್ತು ನೋಡಿ ಇವರೇ ಬಂದಿದ್ದಾರೆ, ಇವರೇ ಇದ್ದಾರೆ, ಇವರೇ ವ್ಯವಸಾಯಗಳನ್ನ ಮಾಡ್ತಿದ್ದಾರೆ. ಇದು ಕುಂಬಳಗೋಡು ತಾಲೂಕು BM ಕಾವಲು ಗ್ರಾಮ, ಸರ್ವೆ ನಂಬರ್ 23, 7 ಎಕರೆ, 6 ಎಕರೆ 27 ಕುಂಟೆ ಜಾಗ ಇದೆ. 7 ಎಕರೆ ಆಸುಪಾಸಲ್ಲಿ ಇವ್ರು ಏನ್ ಮಾಡ್ತಾರೆ, ಅವ್ನು ಯಾರೋ ಹನುಮಂತಪ್ಪನ ಮಗ, ನಾರಾಯಪ್ಪನ ಮಗ ಅಂದ್ಬಿಟ್ಟು ಒಬ್ಬನ ಕ್ರಿಯೇಟ್ ಮಾಡ್ತಾರೆ. ನರಸಿಂಹಮೂರ್ತಿ ಅಂತ ಒಬ್ಬ ಬಂದ ಎಂಟ್ರಾದ. ಈ SC ಲ್ಯಾಂಡ್ಗೂನು ಅವನು ಅಶೋಕ್ ಕೇಣಿ ಯಾವ್ದು ಪಾಪ ಜಾತಿ ಬಗ್ಗೆ ಮಾತಾಡಲ್ಲ ನಾನು, ಅವ್ರು ಯಾರೋ ಒಬ್ರು ಲಿಂಗಾಯತ ಅಂತ ತಿಳ್ಕೊಳ್ಳಿ. ಈಗ SC ಜಾಗಕ್ಕೂ ಆ ಲಿಂಗಾಯತಂಗೂ ಏನ್ ಸಂಬಂಧ? SC ಜಾಗಕ್ಕೆ ಏನಾರು ಒಂದು ಡಾಕ್ಯುಮೆಂಟ್ಸ್ ಇರ್ಬೇಕಲ್ಲ. ಡಾಕ್ಯುಮೆಂಟ್ಸ್ ಆರ್ ಟಿ ಸಿ ಒಳಗೆ ಎಂಟ್ರ್ ಆಗ್ಬೇಕು ಅಂದ್ರೆ ಏನಾರು ಒಂದು ಡಾಕ್ಯುಮೆಂಟ್ಸ್ ಇರಬೇಕು. SC ಲ್ಯಾಂಡ್ ಇದು, ಎಲ್ಲಿ ಸೇಲ್ ಪರ್ಮಿಷನ್, ಎಲ್ಲಿ ಆಲ್ಟರ್ನೇಟಿವ್ ಸೈಟ್ಸ್ ಗಳಲ್ಲಿ ಏನ್ ಕೊಟ್ಟಿದ್ದೀರಾ ಅವ್ರಿಗೆ, ಏನ್ ಮಾಡಿದಿರಾ, ದುಡ್ಡು ಎಲ್ಲಿ ಕೊಟ್ಟಿದ್ದೀರಾ ಅವ್ರಿಗೆ? ಇವತ್ತು ಹಂಗೆ ಅವರು ಇವತ್ತು ಕಮ್ಮಿ ಅಂದ್ರೆ ಸ್ನೇಹಿತರೆ, ದಯಮಾಡಿ ನೀವು ಅರ್ಥ ಮಾಡ್ಕೋಬೇಕು. ನಾನು ಯಾಕೆ ರೆವಿನ್ಯೂ ಬಗ್ಗೆ ಪ್ರತಿ ಸಲವೂ ಮಾಹಿತಿ ಕೊಡ್ತಾ ಇರ್ತೀನಿ. ಖಾಲಿ ಜಾಗ ಬಿಡಬೇಡಿ, ನೀವು ಪೊಸಿಷನ್ ಇರ್ರಿ, ಯಾವುದೇ ಕಾರಣಕ್ಕೂ ಬಿಡಬೇಡಿ, ನೀವು ಸ್ವಾಧೀನದಲ್ಲಿ ಇರಬೇಕು, ಕರೆಂಟ್ ನಿಮ್ಮ ಹೆಸರಲ್ಲಿ ಇರಬೇಕು ಅಂತ ಹೇಳ್ತಾ ಇರ್ತೀನಿ. ಅಂದ್ರೆ ಇಂಥ ಲೋಫರ್ಗಳು ಭೂಮಾಫಿಯಾ ಮಾಡ್ತಾರಲ್ಲ, ಬಂದು ನಿಮ್ಮ ಜಮೀನನ್ನ ಇಲ್ಲಿಗಲ್ ಆಗಿ ಅಕ್ವಿಸೇಷನ್ ಮಾಡ್ಕೊಬಿಡ್ತಾರೆ. ಕ್ಲೀನ್ ಆಗಿ ಬಂದು ಕೂತ್ಕೋತಾರೆ. ನೋಡಿ, ಯಾವನೊಬ್ಬ ನರಸಿಂಹಮೂರ್ತಿ ಅಂತ ಬಂದ್ರು, ಈ ಹಿಂದೆ ಏನು ಡಾಕ್ಯುಮೆಂಟ್ಸ್ ಇಲ್ಲ ಇವ್ರಿಗೆ. ನರಸಿಂಹಮೂರ್ತಿ ಅಂತ ಒಬ್ಬ ಬಂದ, ಇವನ್ ಯಾರಿಗೂ ರೆಡ್ಡಪ್ಪ ಚೆಟ್ಟಿ ಅಂತ ಮಾರಿದ್ರು. ರೆಡ್ಡಪ್ಪ ಚೆಟ್ಟಿನ ಒಬ್ಬನ್ ಕ್ರಿಯೇಟ್ ಮಾಡಿದ್ರು, ಇವ್ರಿಗೆ ಮಾರಿದ್ರು, ರೆಡ್ಡಪ್ಪ ಚೆಟ್ಟಿಗೆ ಮಾರಿದ್ರು. ಯಾವಾಗ ನೋಡಿ, ಇಲ್ಲೇ ಡಾಕ್ಯುಮೆಂಟ್ಸ್ ನೋಡಿ, 9/8/2004ರಲ್ಲಿ ಮಾರಾಟ ಮಾಡಿದ್ರು. 2004ರಲ್ಲಿ ಮಾರಾಟ ಮಾಡಿದ್ರು. ಎಷ್ಟಕ್ಕೆ ಮಾರಾಟ ಮಾಡಿದ್ರು ನೋಡಿ, ಕ್ಲಿಯರ್ ಡಾಕ್ಯುಮೆಂಟ್ಸ್. ದಯಮಾಡಿ ಇಡೀ ಕರ್ನಾಟಕ ನೋಡ್ಬೇಕು ನೀವು. ನೋಡಿ, 2004ರಲ್ಲಿ 29,87,000 ರೂಪಾಯಿಗೆ ಸೇಲ್ ಮಾಡಿದ್ರು. 2004ರಲ್ಲಿ ಇದು ಸೇಲ್ ಮಾಡಿದ್ರ 29 ಲಕ್ಷ ರೂಪಾಯಿಗೆ. ಈ ತಗೊಂಡ ರೆಡ್ಡಪ್ಪ ಚೆಟ್ಟಿ ಏನ್ ಮಾಡ್ತಾನೆ, ತಗೊಂಡ ರೆಡ್ಡಪ್ಪ ಚೆಟ್ಟಿರವರ ಪರವಾಗಿ ರುದ್ರಗೌಡ ಅಂತ ಬರ್ತಾನೆ, GP ಹೋಲ್ಡರ್. ಇವನು GP ಹೋಲ್ಡರು. ಅವನು ರೆಡ್ಡಪ್ಪ ಚೆಟ್ಟಿ ಎಲ್ಲೋದ ಅಂತ ಗೊತ್ತಿಲ್ಲ, ನಾಪತ್ತೆ. ಅವನ್ನ ಪ್ರತಿನಿಧಿಸುವಂತ ರುದ್ರಗೌಡ ಅಂತ ಬರ್ತಾನೆ. ಈ ರುದ್ರಗೌಡ ಯಾರು ಗೊತ್ತಾ? ನೈಸ್ ಕಂಪ್ನಿನಲ್ಲಿ ಒಬ್ಬ ಡೆಸಿಗ್ನೇಟೆಡ್ ಆಫೀಸರ್. ಅವನು
ನೈಸ್ ರೋಡ್ ಕಂಪ್ನಿ ಆಫೀಸರ್ ಅವನು ರುದ್ರಗೌಡ. ಈ ರುದ್ರಗೌಡ ಏನ್ ಮಾಡ್ತಾನೆ, ಮಹಾದೇವಂಗ್ ಮಾರ್ತಾನೆ. ಮಹಾದೇವಂಗೆ ಯಾವಾಗ 2005ರಲ್ಲಿ ಮಾರಾಟ ಮಾಡ್ತಾನೆ ನೋಡಿ. 2005ರಲ್ಲೂ ಸೇಮ್ ಸೇಲ್ ಕನ್ಸಿಡರೇಷನ್ 29,87,000 ಸೇಮ್ ಅಮೌಂಟ್ಗೆ ಸೇಲ್ ಆಗತ್ತೆ ನೋಡಿ. ಇವನು ಎಂತ ಕಳ್ಳ, ಇವನ್ ಯಾವನು ಮನೆ ಹಾಳ, ಇವನು ರುದ್ರಗೌಡ. ಕೋಟಿಗೆ ಬೆಲೆ ಬಾಳ್ತಾರಂತೆ ಅವರು. ಅದೆಷ್ಟು ಕೋಟಿ ಐತೆ ಅಂತ ಗೊತ್ತಿಲ್ವಂತೆ ಅವ್ರಿಗೆ. ನೈಸ್ ರೋಡಲ್ಲಿ ಅಕ್ಕಪಕ್ಕದ ಬಡವರ ಜಮೀನನ್ನ ಲೂಟಿ ಮಾಡಿ 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 ಇವತ್ತು ಇಲ್ಲಿ ರೇಟ್ ಇರೋದು SR ವ್ಯಾಲ್ಯೂಯೇಷನ್ ರೇಟ್ ಇರುವಂಥದ್ದು 1 ಎಕರೆಗೆ 1,80,00,000 ಇದೆ. 29 ಲಕ್ಷ ರೂಪಾಯಿ ರಿಜಿಸ್ಟರ್ ಮಾಡ್ತಾರೆ ಇವರು. 29 ಲಕ್ಷ ರೂಪಾಯಿ ರಿಜಿಸ್ಟರ್ ಮಾಡ್ತಾರೆ. ಈ ರುದ್ರಗೌಡ ಮಹಾದೇವಂಗ್ ಮಾರಿದ್ರ. ಈ ಮಹಾದೇವ ಏನ್ ಮಾಡ್ತಾನೆ ನೋಡಿ, ಈಗ ಬಂತು ರೂಟ್ಗೆ. ಈ ಮಹಾದೇವ ಯಾರಿಗ್ ಮಾಡಿದ 2024 ಸೇಲ್ ನೋಡಿ, ಇಲ್ಲಿ ಕ್ಲೀನ್ ಆಗಿ ನೋಡ್ಕೊಬೇಡಿ. 2024ರಲ್ಲಿ ಮಾರಾಟ ಮಾಡ್ತಾನೆ ಮಹಾದೇವ. ಯಾರಿಗ್ ಮಾಡಿದ್ದಾನೆ ಇಲ್ಲಿ ನೋಡಿ, ನಂದಿ ಎಕನಾಮಿಕ್ ಕಾರಿಡಾರ್ ಎಂಟರ್ಪ್ರೈಸಸ್ ಲಿಮಿಟೆಡ್ ಮಾಡಿದ್ರ. ಈ ನಂದಿಯವನ್ ಯಾರು? ನಂದಿ ರೆಪ್ರೆಸೆಂಟೇಷನ್ ಒಬ್ರು ಇರ್ಬೇಕಲ್ಲ, SOP ಇರ್ಬೇಕು, ಇಲ್ಲ AO ಇರ್ಬೇಕು, ಇಲ್ಲ GP SOP ಯಾರು ಒಬ್ರು ಇರ್ಬೇಕಲ್ಲ ನೋಡಿ. ಇಲ್ಲೊಬ್ಬ ಕಿಲಾಡಿ ಬರ್ತಾನೆ, ಯಾರು? ಈ ಮಹಾದೇವಂಗ್ ಮಾರಾಟ ಮಾಡ್ತಾನೆ ರುದ್ರಗೌಡ. ರುದ್ರಗೌಡನೇ ನೈಸ್ ಕಂಪ್ನಿಗ್ ಪ್ರೆಸೆಂಟೇಷನ್. ಇದು ಯಾವ ತರ ಇದೆ ನೋಡಿ. ನನ್ನ ಹೆಸರಲ್ಲಿ ಇದ್ರೆ ತಪ್ಪಾಗ್ತದೆ, ನಾನ್ ನಿನ್ನ ಹೆಸರು ಮಾಡ್ಬಿಡ್ತೀನಿ, ನೀನ್ ನೈಸ್ ಕಂಪ್ನಿ ಹೆಸರಲ್ಲಿ ಮಾಡ್ಬಿಡು. ಏನ್ರಿ ಇದು? ಯಾವನ್ರಿ ಅವನ್ ಅಶೋಕೇಣಿ? ಬಡವರದ್ದು ದಲಿತರು ಜಾಗಗಳನ್ನ ಲೂಟಿ ಮಾಡಕೇನ್ರಿ ಇರೋದು ಅವನು ಲೋಫರ್. ಅವನು ಎಷ್ಟು ಕೋಟಿ ಆಸ್ತಿ ಬೇಕ್ರಿ? ಸತ್ತೋದಾಗ ಏನಾರು ಎತ್ಕೊಂಡು ಹೋಯ್ತಾನ ಅವನು? ಇಲ್ಲಿ ನೋಡ್ರಿ, ಎಂತ ಫೇಕ್ ಡಾಕ್ಯುಮೆಂಟ್ಸ್ ನೋಡಿ. ಕಣ್ಣು ಎದುರುಗಡೆ ಕಾಣಿಸ್ತಾ ಇದೆ ನೋಡ್ರಿ. ಇಲ್ಲಿ ನೋಡ್ರಿ, 2024ರಲ್ಲಿ ನಾನು ನಿಮ್ಗೆ ದಯಮಾಡಿ ಇಡೀ ಕರ್ನಾಟಕದ ಜನತೆಗೆ ಈ ಅಶೋಕ್ ಕಣಿ ಮಾಡ್ತಾರ ಹಲ್ಕ ಕೆಲಸ ಹೇಳ್ತಾ ಇರೋದು. SR ವ್ಯಾಲ್ಯೂಯೇಷನ್, ಸಬ್ ರಿಜಿಸ್ಟರ್ ವ್ಯಾಲ್ಯೂಯೇಷನ್ ಇರುವಂತದ್ದು 1,80,00,000 ಇವಾಗ ಇಲ್ಲಿ. 7 ಎಕರೆ ಅಂದ್ರೆ ಎಷ್ಟಾಗುತ್ತೆ? 11.25 ಕೋಟಿ ಸಮಥಿಂಗ್ ಬರುತ್ತೆ. 11.25 ಕೋಟಿ ಸಮಥಿಂಗ್ ಬರ್ತದೆ. ಮಾರ್ಕೆಟ್ ವ್ಯಾಲ್ಯೂ ಇವತ್ತು ಯಾರು ಒಂದು ಔಟ್ಸೈಡ್ ನಮ್ದು SR ವ್ಯಾಲ್ಯೂಯೇಷನ್ ಏನಿರುತ್ತೆ ಜಾಸ್ತಿ ಮಾರ್ಕೆಟ್ ವ್ಯಾಲ್ಯೂಯೇಷನ್ ಇರುತ್ತೆ. ಮಾರ್ಕೆಟ್ ವ್ಯಾಲ್ಯೂಯೇಷನ್ ಇಲ್ಲಿರೋದು ಇವತ್ತು 8ರಿಂದ 10 ಕೋಟಿ ವ್ಯಾಲ್ಯೂಯೇಷನ್ ನಡೀತಾ ಇದೆ. 8 ಕೋಟಿ ಅನ್ಕೊಂಡ್ರು, ಮಿನಿಮಮ್ 8 ಕೋಟಿ ಅನ್ಕೊಂಡ್ರು 7 ಎಕರೆಗೆ 55 ಕೋಟಿ ಆಗುತ್ತೆ. ಇಲ್ಲಿ ನೋಡ್ರಿ, ಸೇಮ್ ವ್ಯಾಲ್ಯೂಯೇಷನ್ 2024ರಲ್ಲಿ 29 ಲಕ್ಷ ರೂಪಾಯಿ ಸೇಮ್ ರಿಜಿಸ್ಟರ್ ಆಯ್ತು. ಯಾರ್ರಿ ಇವ್ನು ಅಶೋಕೇಣಿ? ಯಾವನ್ರಿ ಇವ್ನಿಗೆ ಅಧಿಕಾರ ಕೊಟ್ಟಿರೋದು? ಎಂತ ಮನ ಹಾಳ್ರಿ ಇವರು? ಬಡವ್ರ ಜಮೀನ್ ಬೇಕೇನ್ರಿ? ಬಡವ್ರ ಅನ್ನವನ್ನ ಕಿತ್ಕೋಬೇಕೇನ್ರಿ ಇವನು? ನೋಡಿ ಸರ್, ಈಗ ಒಂದ್ ನಿಮಿಷ. 2004ರಲ್ಲಿ ಯಾರೋ ಒಬ್ಬರು ಓಪನ್ ಮಾಡಿದ್ದಾರೆ. 2004ರಲ್ಲಿ ರೆಡ್ಡಪ್ಪ ಚೆಟ್ಟಿ. ಹೌದು. ಸೊ ರೆಡ್ಡಪ್ಪ ಚೆಟ್ಟಿ ಬಂದು ಸ್ಟಾರ್ಟಿಂಗ್ ಬರ್ಕೊಟ್ಟವರು. ಹೌದು. ನರಸಿಂಹಮೂರ್ತಿ ಯಾರೋ ಒಬ್ಬ ಡಾಕ್ಯುಮೆಂಟ್ಸ್ ಕ್ರಿಯೇಟರ್. ಅವತ್ತು ನರಸಿಂಹಮೂರ್ತಿ ಹೆಸರಲ್ಲಿ ಕೂರಿಸ್ತಾರೆ ಏನೋ ಒಂದು ಡಾಕ್ಯುಮೆಂಟ್ಸ್ ಇದೆ. ನರಸಿಂಹಮೂರ್ತಿ ರೆಡ್ಡಪ್ಪ ಚೆಟ್ಟಿಗೆ ಮಾಡ್ತಾನೆ. ಈ ನರಸಿಂಹಮೂರ್ತಿ ಯಾರು ಸರ್? ಅಂದ್ರೆ ನಮ್ಗೆ ಗೊತ್ತಿಲ್ಲ, ಯಾರಿಗೂ ಮಾಹಿತಿ ಇವ್ರ ಹೆಸರು ಇರೋದು ಏನಾದ್ರು ಇದೆಯಾ? ಏನು ಇಲ್ಲ. ಅಲ್ಲ, ಇವ್ರ ಹೆಸರು ಜಮೀನು. ಆಮೇಲೆ ಇನ್ನೊಂದೇನು ಅಂದ್ರೆ ಡಾಕ್ಯುಮೆಂಟ್ಸ್ ಏನಾದ್ರು ಇರ್ಬೇಕಲ್ಲ. RTC ಚೇಂಜ್ ಆಗ್ಬೇಕು ಅಂದ್ರೆ 98ವರೆಗೂ RTC ಇದೆ. ಇಲ್ಲ ಡಾಕ್ಯುಮೆಂಟ್ಸ್ ಇದೆಯಲ್ಲ. ಲಿಂಗಪ್ಪ ಇವರ ತಾತ ಲಿಂಗ ಅವರ ಹೆಸರಿಂದ ನರಸಿಂಹಮೂರ್ತಿ ಬಂದಿಲ್ಲ. ಅದೇ ನಾವ್ ಹೇಳೋದು. ಈಗ SC/ST ಲ್ಯಾಂಡ್ ಅಲ್ವಾ, ನಾವ್ ಎಲ್ಲಿಂದ ಎಲ್ಲರೂ ಸೇಲ್ ಪರ್ಮಿಷನ್ ಕೇಳ್ತಾರೆ. ಆಲ್ಟರ್ನೇಟಿವ್ ಸೈಟ್ ಕೊಟ್ಬಿಟ್ಟು ಪರ್ಮಿಷನ್ ತಗೊಬಂದು DC ಪರ್ಮಿಷನ್ ಹಾಕೊಬಂದು ಮಾಡ್ಕೋಬೇಕು. ಆಮೇಲೆ ನರಸಿಂಹಮೂರ್ತಿ ಅವ್ರ ಹೆಸರಲ್ಲಿ ಏನಿದೆ ಹೌದು. ಈಗ PTC ಲ್ಯಾಂಡ್ ಬರ್ತದೆ ಇವತ್ತು, ಅಕ್ವಿಸೇಷನ್ ಲ್ಯಾಂಡ್ ಅಲಾಟ್ಮೆಂಟ್ ಗ್ರಾಂಟ್ ಲ್ಯಾಂಡ್ಸ್ ಇವ್ರದೆಲ್ಲ ಇದು PTCL ಬರ್ತದೆ. ಇದು SC/ST ಲ್ಯಾಂಡ್ ನ ಕ್ಲೀನ್ ಆಗಿ ಅವನ ಒಬ್ಬ ಲಿಂಗಾಯತ್ನ ಹೆಸರು ಬರ್ಸ್ಕೋಬೇಕು. ಏನಾದ್ರು ಒಂದು ಟ್ರಾನ್ಸಾಕ್ಷನ್ ಆಗಿರೋ ಡಾಕ್ಯುಮೆಂಟ್ಸ್ ಬೇಕೇ ಬೇಕಲ್ಲ. ಅಕಸ್ಮಾತ್ ಟ್ರಾನ್ಸಾಕ್ಷನ್ ಆಗಿದ್ರು ಸಹ ವೈಡ್ ಆಗ್ತದೆ. ಈಗ PTCL ಲ್ಯಾಂಡ್ ದಲಿತ ಜಮೀನ ಭೂಮಿ ಆಗಿರೋದ್ರಿಂದ ಮಾರಾಟ ಮಾಡಿದ್ರು ಕೂಡ ಅಸಿಂಧು ಆಗ್ತದೆ. ಇವ್ರು ಯಾಕೆ ಜಾಗದ ಹತ್ರ ಬರ್ತಾ ಇಲ್ಲ? ಮಾಡಿರೋದೇ ಹಲ್ಕ ಕೆಲಸ ನೋಡಿ. ಇಡೀ ಕರ್ನಾಟಕ ಇವನು ನೈಸ್ ರೋಡ್ ಕಂಪ್ನಿ ಓನರ್ ಅಶೋಕ್ ಕೇಣಿ ಇವ್ರದ್ದು ಭೂಮಾಫಿಗಳು ನೋಡಿ. ಯಾಕೆ ಎಲ್ರು ದುಡ್ಡಿರೋರು, ಅವನ ಹತ್ರ ಅಧಿಕಾರ ಇದೆ ಅಂತ ಹೆದರ್ತಾರಲ್ಲ. ಈ ತರ ಇಲ್ಲೊಂದು 10 ಜನದ ಹತ್ರ ಲೂಟಿ ಮಾಡೋನೆ. 29 ಲಕ್ಷ ರೂಪಾಯಿ ಇಲ್ಲೊಂದು 20-30 ಜಾಗ ಬರಲ್ಲ. 20-30 ಜಾಗ ಬರಲ್ಲ. 29 ಲಕ್ಷ ರೂಪಾಯಿ 7 ಎಕರೆ ರಿಜಿಸ್ಟರ್ ಮಾಡಿದಾನೆ ಅಂದ್ರೆ ಇನ್ಯಾವ ಮಟ್ಟಕ್ಕೆ ಅಧಿಕಾರಿಗಳನ್ನ ಕೊಟ್ಕೊಂಡಿರ್ತಾರೆ ಅವರು? ಇನ್ಯಾವ ಮಟ್ಟಕ್ಕೆ ACDCಗಳು ಫಿಕ್ಸ್ ಆಗ್ತಾರೆ ಇದರಲ್ಲಿ? ಸಬ್ ರಿಜಿಸ್ಟರ್ ವ್ಯಾಲ್ಯೂಯೇಷನ್ ಫಿಕ್ಸ್ ಮಾಡಿ ರಿಜಿಸ್ಟರ್ ಮಾಡ್ತಾರಲ್ಲ, ಆ ಸಬ್ ರಿಜಿಸ್ಟರ್ KS ಗೆಜೆಟೆಡ್ ಹೋಲ್ಡರ್ ಅವರು. ಅವ್ನು ದನ ಕಾಯಕ್ ಹೋಗಿದ್ನ ಸಬ್ ರಿಜಿಸ್ಟರ್ ಆಫೀಸರ್ ಅಲ್ಲ. ಅದು ಏನು ಅವ್ರೇನು ಕಣ್ಣಿಗೆ ಬಟ್ಟೆ ಕಟ್ಕೊಂಡು ಏನಾದ್ರು ರಿಜಿಸ್ಟರ್ ಮಾಡಿರ್ತಾರ? ಅಥವಾ ಅವ್ರ ಹಾಳು ಬಿದ್ದೋಲಿ ಬಡವ್ರ ಜಾಗ ನಮ್ಗೆ ಯಾಕ್ರಿ ತಗೊಂಡು ಸೂಟ್ ಕೇಸ್ ಕಟ್ಲಿ AC ದುಡ್ಡು ಕೊಡ್ತಾರೆ. RTC ಕೊಡ್ಸ್ಕೊಳಕ್ಕೆ, ಖಾತಾ ಕೊಡ್ಸ್ಕೊಳಕ್ಕೆ. ಒಂದು ಸಲ ರಿಜಿಸ್ಟರ್ಗೆ ಕಂತೆ ದುಡ್ಡು ಹೋಗ್ತದೆ. ಮಾಡ್ಬಿಟ್ರು ಬಡವ್ರು ಮನೆ ಹಾಳು ಮಾಡ್ಕೊಳ್ಳೋದು. ಹಂಗಾದ್ರೆ ಈ ನನ್ನ ಮಕ್ಕಂಡ್ರು ಇಲ್ಲಿ ನೋಡಿ, ಇವಾಗ 20-30 ಲಕ್ಷ ಹಿಂಗ್ ಹಿಂಗ್ ತಗೊಂಬರ್ತಾರೆ ಯಾವನ್ನಾದ್ರೂ ಅಷ್ಟೇನೆ. ಇದು ಇವತ್ತು ಕಮ್ಮಿ ಕಳ್ಳನ್ನು ಕೊಟ್ರು 55 ಕೋಟಿ ವ್ಯಾಲ್ಯೂಯೇಷನ್ ಇದೆ.
55 ಕೋಟಿ ಒಂದು ಹಚ್ಚಂದ ಹತ್ರ ಮುಂಡೆ ಎಕರೆ 550 ಕೋಟಿ ಆಯ್ತಲ್ರಿ. ಇದೇ ಮಾಡಿರೋದು ಅವನು. ನಮ್ಮ ಈ ನೈಸ್ ರೋಡ್ ಪಕ್ಕದ ಅಟ್ಯಾಚ್, ಈ ಜಾಗ ಏನಿದೆ ಅಟ್ಯಾಚ್ ನೈಸ್ ರೋಡ್. ಈ ತರ ಒಂದು ಹಚ್ಚಂದಕ್ಕೆ ಮುಂಡೆ ಎಕರೆ 500 ಕೋಟಿ ಆಯ್ತಲ್ಲ. 500 ಕೋಟಿ ಇತ್ತು ಅಂದ್ರೆ ಪೊಲೀಸರು ಸಪೋರ್ಟ್ ಮಾಡ್ತಾರೆ, ACDCಗಳು ಸಪೋರ್ಟ್ ಮಾಡ್ತಾರೆ, ರೌಡಿಸಮ್ ಆಟೋಮೆಟಿಕಲಿ ಬರ್ತಾರೆ, ಲೋಕಲ್ ಪಂಚಾಯತಿಯವರು ಅಧ್ಯಕ್ಷರುಗಳು, ಜಿಲ್ಲಾ ಪಂಚಾಯತಿ ಅಧ್ಯಕ್ಷರು ತಾನಾಗ ಅಶೋಕ್ ಕೇಣಿ ಹತ್ರ ಹೋಗ್ಬಿಡ್ತಾರೆ. ಯಾಕೆಂದ್ರೆ ಸೂಟ್ ಕೇಸ್ ಗಟ್ಟಲೆ ಹೋಗ್ತದಲ್ಲ. ಇವ್ರಿಗೆ ತಿನ್ನಕ್ ಚಿತ್ರಾನ್ನ ಗತಿ ಇಲ್ಲ. ಸಪೋರ್ಟರ್ಸ್ ಯಾರವ್ರೆ? ಒಂದ್ ನಿಮಿಷ ಅವ್ರು ಮಾತಾಡ್ತೀನಿ ಸರ್. ತೊಳಿ ಮಾತಾಡಿ ಯಜಮಾನ್ರೆ, ಪರವಾಗಿಲ್ಲ, ಆಗಲ್ಲ ಅಂದ್ರೆ ಕುತ್ಕೊಳ್ಳಿ, ತೊಂದ್ರೆ ಇಲ್ಲ. ಸೊ ಈಗ ನೀವು ಎಲ್ಲಿವರೆಗೂ ಉಳುಮೆ ಮಾಡ್ತಾ ಇದ್ರಿ ಇಲ್ಲಿ? ಅಂದ್ರೆ ಯಾವಾಗ ಯಾವಾಗ ಎಲ್ಲಿವರೆಗೂ ಉಳುಮೆ ಮಾಡ್ತಾ ಇದ್ರಿ? ಬೇಸಾಯ ಬೇಸಾಯ ನೀವು ನೀವು ಕೇಳಿ. ಬೇಸಾಯ ಆರಂಭ ಮಾಡ್ತಾ ಇದ್ರಿ? ಸ್ವಾಮಿ ಹಾ, ನಮ್ಮ ಇದರಿಂದ ಮಾಡ್ತಾ ಇದ್ದೀವಿ ನಾವು. ನಿಮ್ ತಾತ ಅಪ್ಪನ ಕಾಲದಿಂದ ನಮ್ಮ ತಾತನ ತಾವಳಿಂದ ಇಲ್ಲ ಆರಂಭ ಮಾಡ್ತಾ ಇದ್ರಿ ಮುಂಚೆ? ನಮ್ಮ ಮಾಡ್ತಾ ಇದ್ದೀವಿ. ಓಕೆ. ಒಬ್ಬರದಕ್ಕೂ ಹೋಗ್ಲಿಲ್ಲ. ಹ್ಮ್. ನಮ್ಮದು ಬಿಟ್ಟು ನಾವು ಯಾರ್ದಕ್ಕೂ ಹೋಗ್ಲಿಲ್ಲ. ಇದೆಲ್ಲ ಏನೋ ಇದು ಕಣ ಮಾಡಿದ್ರ ಇದು? ನಮ್ಮದೇ ಕಣ. ಅದೇ ಹುಲ್ಲೆಲ್ಲ ಅರಿಯಕ್ಕೆ, ಅರಿ ಹಾಕೊಳಕ್ಕೆ, ಹಾ 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 ರಾಗಿ ತುಳಿಸಕ್ಕೆ. ಹಾ 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 ಯಾವಾಗ ಬಿಟ್ರಿ ಇದು? ಅಂದ್ರೆ ಕೆಲಸ ಮಾಡೋದು ಯಾವಾಗ ಬಿಟ್ರಿ? ಯಾವಾಗ? ಈಗ ರೀಸೆಂಟ್ ಆಗಿ 2 2 ತಿಂಗಳಾಯ್ತು ಇವ್ರ ಹೆಸರಿಗೆ ಹೋಗಿದೆ ಅಂತ ನಿಮ್ಗೆ ಯಾವಾಗ ಗೊತ್ತಾಯ್ತು ಸರ್. ನಮಗೆ ಸರ್ ನಮಗೆ 1936-37ರಲ್ಲಿ ದರ್ಖಾಸ್ತ್ ಮೂಲಕ ನಮಗೆ ಮಂಜೂರಾಗಿತ್ತು. ಆಗಿತ್ತು? Okay. ಮಂಜೂರಾದ್ಮೇಲೆ ಈಗ ನಾವು 4ನೇ ತಲೆಮಾರು, ನಮ್ಮ ತಾತವರು, ನಮ್ಮ ಅಪ್ಪದಿರು ಎಲ್ಲ ಮಾಡ್ಕೊಂಡ್ ಬರ್ತಾ ಇದೀವಿ. ಆಯ್ತು. 95-96ರಲ್ಲಿ ನಾವು ಪಡ ರೆಸ್ಟೋರ್ ಮಾಡಿಸಿ, ಪಡ ಬಿದ್ದಿತ್ತು, ಪಡ ರೆಸ್ಟೋರ್ ಮಾಡಿಸಿ, ಪಡ ರೆಸ್ಟೋರ್ ಆದ್ಮೇಲೆ ನಮ್ಮ ತಂದೆಯವರು ಏನು ತಿಳಿದವರಲ್ಲ. ಆಮೇಲೆ ಆಟೋಮೆಟಿಕ್ ಆಗಿ ಖಾತೆ ಬದಲಾವಣೆ ಆಯ್ತು. ನಮಗೆ 2000ನೇ ಇಸ್ವಿಲಿ ನಮಗೆ ಗೊತ್ತಾಯ್ತು. ನಾವು ಅವತ್ತಿಂದ ಫೈಟ್ ಮಾಡ್ತಾ 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 ಬರ್ತಾನೆ ಇದೀವಿ. ನಾವು ಈ ತರ ಆಗಿದೆ ಸರ್ ನಮ್ಗೆ. ನಿಮಗೆ ರೀಸೆಂಟ್ ಆಗಿ ಗೊತ್ತಾಗಿರೋದು ಇದು? ರೀಸೆಂಟ್ ಆಗಿ ಗೊತ್ತಾಗಿರೋ ಸರ್ ನಮ್ಗೆ. ಓಕೆ ಓಕೆ. ಸೊ ಅದಾದ್ಮೇಲೆ ನೀವು ಲಾಯರ್ ಮೊರೆ ಹೋದ್ರಿ? ನಮ್ಮ ಪುಟ್ಟೇಗೌಡರು ಸರ್ಗೆ ಮೊರೆ ಹೋಗಿದ್ವಿ. ಓಕೆ. ಇವ್ರೇನಾಗ್ಬೇಕು ನಿಮ್ಗೆ? ದೊಡ್ಡಪ್ಪ. ದೊಡ್ಡಪ್ಪ. ಓಕೆ. ಇನ್ನ ಅಂದ್ರೆ ಇವರೆಲ್ಲ ನೀವು ಉಳುಮೆ ಮಾಡುವಾಗ ಎಲ್ಲ ಬರ್ತಾ ಇದ್ರಿ ಇಲ್ಲಿ? ನಾವು ಹುಟ್ಟಾಗಿಂದನು ಸರ್, ನನಗೆ 44 ವರ್ಷದಿಂದನು ನಾನು ಇಲ್ಲೇ ಹುಟ್ಟಿ, ಇಲ್ಲೇ ಬೆಳೆದು, ಇದೇ ಭೂಮಿಲಿ ಬೆಳ್ಕೊಂತ ತಿನ್ಕೊಂತ ಬರ್ತಾ ಇದೀನಿ ಸರ್. ನೋಡಿ ಏನ್ ಅನ್ಸುತ್ತೆ ಈಗ ನೀವು ಇಲ್ಲೇ ಊಟ ಮಾಡಿದೀರಾ, ಇಲ್ಲೇ ಬೆಳೆ ಬೆಳೆದಿದ್ದೀರಾ, ಇಲ್ಲಿ ಬದುಕಿದೀರಾ. ಸೊ ಇವತ್ತು ಈ ಜಮೀನ್ ಬೇರೆಯವ್ರಿಗೆ ಹೋಗ್ತಾ ಇದೆ ಅಂತ ಅನಿಸ್ತಾ ಇದೆ ನಿಮ್ಗೆ? ಏನ್ ಅನ್ಸುತ್ತೆ ಇವಾಗ? ಸರ್ ನಾವ್ ಇನ್ನು ಬದುಕಿರೋದು ಏನಕ್ಕೆ ಅಂತ ಬನ್ನಿ. ಆವತ್ಲಿಂದ ನಾವು ಕಲ್ಬಿಟ್ಟು ಮುಳ್ಕಿತ್ತು, ಗಿಡ ಕಿತ್ತು, ಹಾ. ಆವತ್ಲಿಂದ ನಾವೇ ಬೆಳೆ ಬೆಳ್ಕೊಂಡು ತಿಂದ್ಕೊಂಡು ಮಕ್ಳು ಮರಿನ ಹಾಕೊಂಡು ಇಲ್ಲಿ ಜೀವನ ಮಾಡಿದೀವಿ. ಟಾರ್ಪಲ್ಗಳು ಹಾಕೊಂಡು, ಗುಡ್ಸ್ಲ ಹಾಕೊಂಡು, ಹೊಲ ಕುಯ್ಕೊಂಡು, ಮಳೆ ಗಾಳಿಲೆಲ್ಲ ಅನುಭವಿಸಿದೀವಿ. ಇವತ್ ಯಾರ ಬಂದು ನಮ್ ಬಡವ್ರಿಗೆ ಮಣ್ಣು ಹಾಕ್ತಾರೆ ಬಾಯಿಗೆ? ನೀವೇರ ಯಾರಿಗಾರ ಮಾರಿದ್ರಾ? ಯಾರಿಗೂ ಮಾರಿಲ್ಲ ಸರ್, ಯಾರಿಗೂ ಮಾರಿಲ್ಲ ಸರ್. ಈ ತರ ಆಗಿದೆ ಅಂತ ನಮ್ಗೆ ಅಲ್ಲ, ಗೊತ್ತಿದ್ದಲ್ಲ ಸೈನ್ ಮಾಡಿಸ್ಕೊಳ್ಳೋದು ಆತರ? ಇಲ್ಲ ಸರ್, ಆತರ ಎಲ್ಲ ಏನು ಆಗಿಲ್ಲ ಸರ್. ನಾವ್ ಯಾರಿಗೂ ಏನು ಮಾಡಿಲ್ಲ ಸರ್. ಬಟ್ ನಿಮ್ ಪಾಡಿ ನೀವು ಉಳುಮೆ ಮಾಡ್ತಾ ಇದ್ರಿ? ನಮ್ ಪಾಡಿಗೆ ನಾವು ಉಳುಮೆ ಮಾಡ್ತಾ ಇದೀವಿ. ಕಾಲ ಮಾಡ್ಕೊಂಡಿದ್ದೇವ್ ನಾವು. ನಮ್ಗೇನು ಗೊತ್ತಿಲ್ಲ. ಒಂದು ಆಫೀಸ್ಗಳಿಗೆ ಅಲ್ಲಿ ಇಲ್ಲಿ ಏನು ಹೋಗಕ್ಕಿಲ್ಲ. ನಮ್ಮ ಯಜಮಾನ್ರು ಏನ್ ತಿಳಿದೋರಲ್ಲ. ಒತ್ತು ಸಾಯಂಕಾಲದ ಗಂಟೆ ಹಸ್ಗಳಲ್ಲಿ ನೇಗ್ಲು ಉಳೋದು, ರಾಗಿ ಬೆಳೆಯೋದು, ಒಂದು 4-5 ಕುರಿ ಇದ್ದು ಮೇಯಿಸ್ಕೊಂಡು ಹೊಲ್ತವೇ ಕಾಲ ಮಾಡವ್. ನಾವ್ ಎಲ್ಲೂ ಹೋಗಕ್ಕಿಲ್ಲ. ನಮ್ಗೇನು ಮಕ್ಕಳನ್ನ ಇವ್ರನ್ನ ಹಾಕೊಂಡು ಕಂಕಳಲ್ಲಿ ಹಾಕೊಂಡು ಕಾಡು ಮೇಡಿ ತಿರುಗಿ ನಾವು ಜೀವನ ಮಾಡಿದ್ದೀವಿ ಸಾರು. ಈ ಸುಳ್ಳು ಹೇಳಿದ್ರೆ ಕೇಳ್ತೀಯ, ಜಿಟ್ಟ ಹೇಳಿದ್ರೆ ಕೇಳ್ತೀಯ. ಎಳೆ ಮಕ್ಕಳನ್ನ ಮೊಡ್ಲಲ್ಲಿ ಕಟ್ಕೊಂಡು ಇವ್ರು ಹಾಕೊಂತಾರಲ್ಲ ಆ ತರ ಹಾಕೊಂಡು ಮಕ್ಕಳನ್ನ ಹಾಕೊಂಡು ನಾವು ಕಾಡು ಮೇಡೆಲ್ಲ ತಿರುಗಿ ಈಗ ಗುಟ್ಟು ಬೇಟೆ ಎಲ್ಲ ಆಗಿತ್ತು. ಇದ್ರನ್ನೆಲ್ಲ ಕ್ಲೀನ್ ಮಾಡಿ ನಾವ್ ಇವಾಗ ಏನೋ ಬೆಳ್ಕೊಂಡು ತಿಂತಾ ಇದ್ದೀವಿ ಅಷ್ಟೇ ಹೊರ್ತು ಇನ್ನೊಬ್ರಿಗೆ ನಾವು ಕೈ ಸಾಚಿ ತಕೊಂಡ್ರೆ ನಾವು ಕೊಡ್ತೀವಿ ಜಾಗ ಅಂತ ನಾವು ಓದಾರಲ್ಲ. ಇಲ್ದಾವ್ ಹೇಳಿ ಬುಟ್ಟು ಮಾಡವ್ರಷ್ಟೇ ಸರ್. ಇದ್ರನ್ನ ಇಲ್ದ ಬ್ಯಾರೆ ನಿಮಗೆ ಗೊತ್ತಿಲ್ದಂಗೆ ಯಾರು ಸೈನ್ ಮಾಡಿಸ್ಕೊಂಡು ದುಡ್ಡು ಕೊಟ್ಟಿದ್ರಾ? ಯಾರು ಕೊಟ್ಟಿಲ್ಲ ನಮ್ಗೆ, ಏನು ಇಲ್ಲ. ಸೊ ಇವಾಗ ನಿಮಗೆ ಜಮೀನ್ ಇಲ್ಲ ಅಂತ ಇದ್ರ ಮೇಲೆ ಡಿಪೆಂಡ್ ಆಗಿದ್ರ ನೀವು? ಹೌದು ಸರ್, ಇದ್ರ ಮೇಲೆ ಬದುಕ್ಬೇಕು ನಾವು. ಇನ್ಯಾತ್ರೊಳಗು ನಮ್ಗೆ ಇಲ್ಲ. ಇಲ್ಲೊಂದು ಪಂಪ್ ಸೆಟ್ ಇಲ್ಲ, ಒಂದು ನೀರುವರಿ ಇಲ್ಲ, ಒಂದ್ ಬಾವಿ ನೀರು ಇದು ಯಾವ್ದು ಇಲ್ಲ. ಬೆಳೆ ಉಯ್ಬೇಕು, ನಾವ್ ಬೆಳೆ ಬೆಳ್ಕೊಂಡ್ಬೇಕು, ಅದ್ರೊಳಗ್ ಜೀವನ ಮಾಡ್ಬೇಕು. ಏನೇನ್ ಬೆಳೆ ಬೆಳೀತಾ ಇದ್ರಿ? ಏನೋ ರಾಗಿ ಹಾಕೊಂತೀವಿ, ತುಗರಿ ಹಾಕೊಂತೀವಿ, ಉಳ್ಳಿ ಅಷ್ಟೇ. ಹೊಲ ಜಮೀನ್ ತರ ಏನೇನ್ ಮಳೆ ಉಯ್ದ್ರೆ ಆ ಬೆಳೆ ಅಂದ್ರೆ ಅದು ಇಲ್ಲ. ಆಕಾಶ ಮಳೆ ಭೂಮಿತಾಯಿ ಬೆಳೆ ಅದಾದ್ರೆ ಪಂಕ್ಸ ಪುಟ್ಟಿಲ್ಲ, ಬೋರ್ ಇಲ್ಲ, ಏನು ಇಲ್ಲ. ದೇವೇಂದ್ರಾಯ ಉಯ್ಬೇಕು, ನಾವ್ ಬೆಳೆ ಬೆಳ್ಕೊಂಡ್ ತಿನ್ಬೇಕು ಅಷ್ಟೇ. ಎಷ್ಟು ಖರ್ಚು ಮಾಡಿದ್ರು ದೇವೇಂದ್ರಾಯ ಉಯ್ದ್ರೆ ಮಾತ್ರ ಬೆಳೆ, ಇಲ್ದಿದ್ರೆ ಬೆಳೆ ಇಲ್ಲ ಸರ್. ನಿಮ್ ಬೇರೆ ಜಮೀನ್ ಎಲ್ಲೂ ಊಟ ಮಾಡಿ ಏನು ಇಲ್ವಾ ಜಮೀನ್? ಏನು ಇಲ್ಲ ಸರ್. ನಾವ್ ಇದನ್ನೇ ನೆಮ್ಕೊಂಡು ಇಲ್ಲೇ ಕಾಲ ಮಾಡ್ತೀವಿ. ನಮ್ ಬಾಯಿಗೆ ಮಣ್ಣು ಹಾಕ್ತಾವ್ರ ಜನಗಳು. ಆ ಭಗವಂತ ನೋಡ್ಬೇಕು. ಮತ್ತೆ ಈಗ ಏನ್ ಮಾಡ್ತೀವಿ ಹೋರಾಟ? ನೆಕ್ಸ್ಟ್ ಹೋರಾಟ ಹೆಂಗ್ ಮಾಡ್ತೀರಾ? ಹೋರಾಟ ನಿಮ್ಮಂತ ತಂದೆ ತಾಯಿ ನಮ್ ಕಾಪಾಡಿ ದೊರಕಿಸ್ಕೊಡ್ಬೇಕು ಈ ಜಾಗನ. ಓಕೆ. ಲಾಯರ್ ಹತ್ರ ಮಾತಾಡೋಣ.
ಸರ್ ನಮಸ್ತೆ. ಈಗ ಅವ್ರು ಹೇಳ್ದಾಗ ಹೇಳಿ. ನನಗೂ ಬೇಜಾರು ಅನಿಸ್ತು. ಹೌದು. ಆಕ್ಚುಲಿ ಉಳುಮೆ ಮಾಡ್ತಾ ಇದ್ರಂತ ಇಲ್ಲಿ, ಈಗ ಇದ್ರ ಮೇಲೆ ಡಿಪೆಂಡ್ ಆಗಿದೆ. ಮತ್ತೆ ಫಸ್ಟ್ ಆಫ್ ಆಲ್ ಅವ್ರು ಬೋರ್ ವ್ಯವಸ್ಥೆನೂ ಮಾಡ್ಕೊಂಡಿಲ್ಲ. ಅಂದ್ರೆ ಏನೋ ಹೊಲ ಜಮೀನು ಹೆಂಗಿದೆಯೋ ಆ ತರ ನೋಡ್ಕೊಂಡವ್ರೆ ಸರ್. ಆಮೇಲೆ ನೋಡಿ, ಭೂಮಾಫಿಯಾ ಯಾವ್ಯಾವ ರೀತಿ ಆಗತ್ತೆ ಅಂದ್ರೆ, ಅಧಿಕಾರ ಇರೋರು, ಹಣ ಇರೋರು ಕೂತ್ ಜಾಗಕ್ಕೆ ಡಾಕ್ಯುಮೆಂಟ್ಸ್ ಮಾಡಿಸ್ಕೊತಾರೆ, ಕೂತ್ ಜಾಗಕ್ಕೆ ಅಧಿಕಾರಿಗಳನ್ನ ಕಳಿಸ್ಕೊತಾರೆ, ಎಲ್ಲ ಆಗ್ತದೆ. ಆಮೇಲೆ ಟಿಲ್ ಡೇಟ್ ಏನಾಗತ್ತಂದ್ರೆ, ಬಂದಿದ್ರೆ ಕತೆ ಬೇರೆ ಆಗ್ತಿತ್ತು, ಅದು ಬೇರೆ. ಸುಮ್ಮನೆ ಎಲ್ಲೋ ಅವ್ರದ್ದೆಲ್ಲ ಹೆಂಗ್ ಗೊತ್ತೇನ್ರಿ, ಎಲ್ಲ ಫಾರಿನ್ ಫಂಡ್ಗಳು, ಅವ್ರಿಗೆಲ್ಲ ಕೋಟಿ ಲೆಕ್ಕಕ್ಕಿಲ್ಲ. ಕ್ಲೀನಾಗಿ RTC ಡಾಕ್ಯುಮೆಂಟ್ಸ್ ಕೊಡ್ಕೊತಾರೆ, ತಗೊಂಡೋಗಿ ಯಾವುದೋ ವರ್ಲ್ಡ್ ಬ್ಯಾಂಕಲ್ಲೋ ಇದೆ ಸ್ವಿಸ್ ಬ್ಯಾಂಕಲ್ಲೋ ನಮ್ಮ SBI ಅಲ್ಲೋ ಎಲ್ಲೋ ಒಂದು ಕಡೆ ಹಾಕ್ಬಿಟ್ಟು ಕ್ಲೀನಾಗಿ ಒಂದು 50 ಕೋಟಿ 100 ಕೋಟಿ ಲೋನ್ ತಗೊಬಿಡೋದು, ಮನೆ ಹಾಳು ಮಾಡ್ಬಿಡೋದು. ಇದು ಅವಶ್ಯಕತೆ ಇದೆಯಾ ಅವ್ರಿಗೆ? ಬಡವರ ಜಮೀನನ್ನ ಏನು ಇಲ್ಲ ರೀ. ಆಮೇಲೆ ಕಣ್ಣೆದು ನಿಮ್ಗೆಲ್ಲರಿಗೂ ಡಾಕ್ಯುಮೆಂಟ್ಸ್ ಅನ್ನ ಓಪನ್ ಮಾಡಿ ತೋರಿಸ್ಬಿಟ್ಟಿದ್ದೀನಿ. ಅವನು ಯಾರೋ, ಅವನು ಮಾದೇವ, ಬಂದಿರೋದೇ ಅವನಿಗೆ ಬಂದಿರೋದೇ ಹೆಚ್ಚು. ಅವನು ಯಾರೋ ಮಾಡ್ತಾನೆ, ಅವನು ಕ್ಲೀನಾಗಿ ಅವ್ನು ಯಾರೋ ಏನು ಹೆಸರು, ಅವರು ಮಾದೇವ ಕ್ಲೀನಾಗಿ ಇವ್ರಿಗೆ ಮಾಡ್ಕೊಡೋದು. ಅವ್ನು ನೈಸ್ ರೋಡ್ ಕಂಪ್ನಿ ಇವ್ರು ಮಾಡ್ಕೊಡೋದಂತೆ, ಇವ್ರು ಅವ್ರಿಗೆ ಮಾಡ್ಕೊಡೋದಂತ. ನನ್ನ ಹೆಸರಲ್ಲಿ ಇದ್ರೆ ಹಿಂಗೆ ಅವ್ನಿಗೆ ಮಾಡ್ಕೊಡೋದು, ಅವ್ನು ನೈಸ್ ಕಂಪ್ನಿಗೆ ಮಾಡ್ಕೊಂಡು, ನೈಸ್ ಕಂಪ್ನಿ ರೆಪ್ರೆಸೆಂಟ್ ಈಗ ಇವನೇನೆ. ಹೆಂಗು ಸುತ್ತಿ ಬಳಸಿ ಡಾಕ್ಯುಮೆಂಟ್ಸ್ ಅಲೈನ್ಮೆಂಟ್ ಮಾಡ್ಕೊಂಡಿದ್ದಾರೆ ಅಂದ್ರೆ, ಎಲ್ಲ ಬಡವರ ಈ ಏನು ಪಾಪ ಅವ್ರಿಗೇನು ಗೊತ್ತಿಲ್ಲ, ಅಶಿಕ್ಷಿತರು. ನೀವು ಮಾತಾಡ್ಸೋದ್ರಲ್ಲ, ಅವ್ರಿಗೇನು ಗೊತ್ತಿಲ್ಲ. ಅವ್ರಿಗೆ ಬೆಳೆಯನ್ನ ಬೆಳ್ಕೊಂಡು ತಿಂದ್ರೆ ಹೆಚ್ಚು ಅವ್ರಿಗೆ. ಇಲ್ಲಿ ಯಾವುದೋ ಒಂದು ಸರ್ಕಾರಿ ಆಫೀಸಲ್ಲಿ ಕೆಲಸ ಮಾಡಿದವರಲ್ಲ ಅವರು, ಎಲ್ಲೋ ಆಚೆ ಹೋಗಿ ಸಮಾಜದ ಜ್ಞಾನವನ್ನ ತುಂಬ್ಕೊಂಡವ್ರಲ್ಲ. ಇಂಥವ್ರಿಗೆ ಏನ್ ಮಾಡ್ತಾರೆ ಗೊತ್ತಾ, ಕ್ಲೀನಾಗಿ ಒಂದ್ ಚೆನ್ನಾಗಿ ಬರ್ತಾರೆ ರೌಡಿಗಳು, ಎಲ್ಲ ರೌಡಿ ಶೀಟ್ರುಗಳೇ ಬರ್ತಾರೆ. ಥ್ರೆಡನ್ ಸಾಕ್ಸೋದು, ಜಾಗ್ರತೆ ಬಂದ್ರೆ ಕಾಲಿಡ್ಸಲ್ಲ, ಹಂಗೆ ಅನ್ನೋದು. ಇನ್ನೇನೋ ಅವ್ನಿಗೆ ದೊಡ್ಡ ರೋಗ, ಅವ್ನಿಗೆ ಅಶೋಕೇಣಿಗೆ ದೊಡ್ಡ ರೋಗ ಏನ್ರಿ ಐತೆ ಅವ್ನಿಗೆ? ಸಾವಿರಾರು ಕೋಟಿ ಬಿದ್ದು ಇಟ್ಟಾಡ್ತದೆ. ಸುಮ್ನೆ ಯಾರಿಗಾನು ಒಂದು 10 ಲಕ್ಷ ದುಡ್ಡು ಕೊಟ್ರೆ ಸಾಕು, ರೌಡಿಗಳು ಓಡ್ ಬರ್ತಾರೆ ಇಲ್ಲಿಗೆ. ಅವ್ರ ಅಪ್ಪ ಅಜ್ಜಿದ್ದಾರೆ, ಅವ್ರ ವಯಸ್ಸಾಗಿದೆ, ಏನ್ ಮಾಡ್ಬೋದು ಅವರು? ಸರ್ ಈಗ ಕಾನೂನು ಮುಖಾಂತರ ಹೆಂಗ್ ಹೋರಾಟ ಮಾಡ್ಬೋದು? ಈಗ ಕಾನೂನು ಮುಖಾಂತರ ಎಲ್ಲ ಅಪ್ಲಿಕೇಶನ್ಸ್ಗಳನ್ನು ರೆಡಿ ಮಾಡಿದ್ದೀನಿ. ನಾಳೆ ನಮ್ಮ ರೆವಿನ್ಯೂ ಚೀಫ್ ಸೆಕ್ರೆಟರಿಗೂ ಕೊಡ್ತಾ ಇದೀವಿ, MLA ಹತ್ರನೂ ಹೋಗ್ತಾ ಇದೀವಿ, ಮಿನಿಸ್ಟರ್ ಹತ್ರನೂ ಹೋಗ್ತಾ ಇದೀವಿ. ಎಲ್ಲರ ಹತ್ರ ಹೋಗಿ ಇದೇನಿದು ಅಂಡರ್ ವ್ಯಾಲ್ಯೂಯೇಷನ್ ಅಲ್ಲಿ ರಿಜಿಸ್ಟರ್ ಆಗಿದೆ, ಅದು ಕಾನೂನು ಬಾಹಿರ. ಅಶೋಕ್ ಕೇಣಿನ ಜೈಲಿಗೆ ಕಳ್ಸೋ ಗಂಟನು ನಾವು ಬಿಡಲ್ಲ. ಯಾಕೆಂದ್ರೆ ಅದು ಅಲ್ಲ, ಡಾಕ್ಯುಮೆಂಟ್ಸ್ ಎಲ್ಲೂ ಹೋಗಲ್ಲ. ಅವನೇ ಮಾಡ್ಕೊಂಡು ಬಂದು ಬಲೆಗೆ ಬಿಟ್ಟಿರೋದು. ಇಷ್ಟು ವರ್ಷ ಎಲ್ಲೆಲ್ಲಿ ಏನೇನು ಹಗರಣ ಮಾಡಿದಾನೋ ಗೊತ್ತಿಲ್ಲ, ಬಟ್ ಕ್ಲೀನಾಗಿ ಹಗರಣ ಮಾಡಿರೋ ಡಾಕ್ಯುಮೆಂಟ್ಸ್ ಕ್ಲೀನಾಗಿ ಬಂದು ನಮ್ಮ ಕೈ ಸೇರಿದೆ. ಅವನ್ನ ಏನು ಅಂಡರ್ ರಿಜಿಸ್ಟ್ರೇಷನ್ ಅಲ್ಲಿ ಮಾಡಿಸ್ಕೊಂಡು ತಗೊಂಡೋಗಿ ಬಡವರ ದಲಿತರ ಜಾಗವನ್ನು ಲೂಟಿ ಮಾಡಿದಾನೆ. ಅವನ್ನ ಮಿನಿಮಮ್ ಒಂದು 3 ವರ್ಷ ಜೈಲ್ಗೆ ಹಾಕ್ಸೋ ಗಂಟ ನಾವು ಬಿಡಲ್ಲ ಈಗ. ಯಾಕೆಂದ್ರೆ ಕ್ಲೀನಾಗಿ ಡಾಕ್ಯುಮೆಂಟ್ಸ್ ಇದೆ. ಯಾರೋ ಎಲ್ಲೆಲ್ಲೋ ಲೂಟಿ ಮಾಡ್ಕೊಂಡು ಬಂದು ಅಂತ ಯಾರು ಒಬ್ಬ ಬಂದಾಗ 100 ಜನ ಹಾಳು ಮಾಡೋರಿದೆ, ಯಾರು ಒಬ್ಬ ರಕ್ಷಣೆ ಮಾಡೋರು ಇದೇ ಇರ್ತಾನಲ್ಲ ಜಗತ್ತಲ್ಲಿ. ಮಾಡಿ ತೋರಿಸ್ತೀನಿ ಅವನಿಗೆ. ಹೌದು, ಖಂಡಿತ. ನೀವ್ ಯಾವುದೇ ಅಧಿಕಾರಿಗಳ ಹತ್ರ ಕರ್ಕೊಂಡೋಗಿ, ಯಾವ್ದು AC DC CM ಯಾವ ಅಂಡರ್ ಸೆಕ್ರೆಟರಿ ಹತ್ರ ಹೋದ್ರು 2024ರಲ್ಲಿ 29 ಲಕ್ಷ ಅಂದ್ರೆ ಯಾರಿಗೆ ಕೇಳ್ತಾರೆ? ಮಾಡಿಸ್ಕೊಂಡಿರೋರಿಗೆ ಬೂಟಲ್ಲಿ ಹೊಡಿತಾರೆ. ಹೆಂಗಪ್ಪ ಆಯ್ತು 29 ಲಕ್ಷ? ವ್ಯಾಲ್ಯೂಯೇಷನ್ ಮಾತ್ರ 29 ಲಕ್ಷ, ತಗೊಂಡಿರೋದು DD ಕಟ್ಟಿರೋದು 91 ಲಕ್ಷ. ಎಲ್ಲಿಗೆ ಅದು? ಸಬ್ ರಿಜಿಸ್ಟ್ರಿಗೆ DD ಹಾಕಿರೋ 91 ಲಕ್ಷ DD ಹಾಕವ್ರೆ, ಕೊಟ್ಟಿರೋದು ಮಾತ್ರ 29 ಲಕ್ಷ. ಹೆಂಗದು? ಹೆಂಗ್ ಸಾಧ್ಯ? ಏನ್ ಎಂಕ್ವೈರಿ ಮಾಡಿದ್ದು? ಮೇಲ್ನೋಟಕ್ಕೆ ಫ್ರೇಮ್ ಆಫ್ ಕೇಸ್ ಇದು. ಮೇಲ್ನೋಟಕ್ಕೆ ಇವ್ರು ಕಳ್ಳ ಅಂತ ಗೊತ್ತಾಗತ್ತೆ. ಹಂಗಾಗಿ ಈ ಕಳ್ಳನ್ನ ಬೇಗ ಜೈಲ್ಗೆ ಹಾಕ್ಸುವಂತ ಕೆಲಸವನ್ನ ಮಾಡೋಣ. ಬಡವರ ಜಮೀನನ್ನ ನೀನೇ ಬಂದು, ಅವನ್ ಯಾರೋ ನಿನ್ನ ರೆಪ್ರೆಸೆಂಟೇಷನ್ ರುದ್ರಗೌಡ, ಆ ಲೋಫರ್ನ ಕಳಿಸಿ ಫಸ್ಟ್ ಇವ್ರ ಜಾಗವನ್ನ ಇವ್ರಿಗೆ ಬಿಟ್ಕೊಟ್ಬಿಟ್ರೆ ಸರಿ. RTC ಖಾತೆಗಳನ್ನ ವಜಾ ಮಾಡಿಸಿ ಅವ್ರ ಖಾತೆ ಕೊಡಿ. ಇಷ್ಟು ವರ್ಷ ಏನ್ ಮಾಡಿದ್ರೋ ಗೊತ್ತಿಲ್ಲ. ಇನ್ನೇನ್ ಸಾಯೋ ಟೈಮಲ್ಲಿ ಜೈಲ್ಗೆ ಹೋಗೋ ಕೆಲಸಗಳನ್ನ ಮಾಡ್ಕೊಳ್ಳಬೇಡಿ. ಭಗವಂತ ಸಾಕಷ್ಟು ಕೊಟ್ಟಿದ್ದಾರೆ. ಆ ರುದ್ರಗೌಡಂಗೂ ಅಷ್ಟೇನೆ, ನಮ್ಮ ಅಶೋಕ್ ಕೇಣಿಗೂ ಅಷ್ಟೇನೆ. ದಿನ ಬೆಳಗಾರ ಓಡಾಡ್ತೀವಿ ನಾವೇ, ಸಾವಿರಾರು ರೂಪಾಯಿ ಟೋಲ್ಗಳನ್ನ ಕಟ್ಕೋತೀವಿ. ದಿನಕ್ಕೆ ಎಷ್ಟೋ ಕೋಟಿ ಗಟ್ಟಲೆ ಕಲೆಕ್ಷನ್ ಆಗ್ತದಂತೆ. ಇದಕ್ಕಿಂತ ಭಗವಂತ ಇನ್ನೇನ್ ಕೊಡ್ಬೇಕು ಅವ್ರಿಗೆ? ಅದರಲ್ಲಿ ಇಲ್ಲಿ ಬಂದ್ಬಿಟ್ಟು ನಕಲಿ GPಗಳನ್ನ ಸೃಷ್ಟಿ ಮಾಡ್ಕೊಂಡು, ಡಾಕ್ಯುಮೆಂಟ್ಸ್ ಕ್ರಿಯೇಟ್ ಮಾಡ್ಕೊಂಡು, ಯಾವ್ದೋ 29 ಲಕ್ಷ ರೂಪಾಯಿ ರಿಜಿಸ್ಟರ್ ಮಾಡ್ಕೊಂಡು, ಇದು ಯಾವನ್ರಿ ಕೇಳ್ತಾನೆ ಇದನ್ನ? ಯಾರು ಹೇಳುವಂತ ಕೇಳುವಂತ ಮಾತಾ ಅದು? ಹಂಗಾಗಿ ಅಶೋಕ್ ಕೇಣಿ ಅವ್ರ ಮೇಲೆ ನಾಳೆ ಎಲ್ಲಾ ಕಡೆಯಿಂದ ಎಲ್ಲಾ ಪ್ರಾಧಿಕಾರಗಳಿಗೂ ಕಂಪ್ಲೇಂಟ್ ಅನ್ನ ಪಿಟಿಷನ್ಗಳ ರೆಡಿ ಮಾಡಿದ್ದೀವಿ, ಹಾಕ್ತಿವಿ. ಆದಷ್ಟು ಬೇಗ ನೀವೇ ಬಂದ್ಬಿಟ್ಟು ಖಾತಾ ವಜಾ ಮಾಡಿಸ್ಕೊಂಡು ಅವ್ರ ಜಾಗ ಬಿಟ್ಬಿಟ್ರೆ, ಅವ್ರಿಗೆ ಪಾಪ 10 ರೂಪಾಯಿ ಖರ್ಚು ಮಾಡುವಂತ ಶಕ್ತಿ ಇಲ್ಲ ಅವ್ರಿಗೆ. ಅಲ್ಲಿ AC ಆಫೀಸ್ ಹತ್ರ ಹೋಗಿ ಒಂದು 500 ರೂಪಾಯಿ ಫೀಸ್ ಕೊಡ್ರಿ ಅಂದ್ರೆ ಫೀಸ್ ಕೊಡೋಕ್ಕೆ ಶಕ್ತಿ ಇಲ್ಲ ಅವ್ರಿಗೆ. ಅಂಥವ್ರ ಜಾಗಗಳನ್ನ ನೀವು ಲೂಟಿ ಮಾಡ್ತೀರಾ. ನೀವು ದಯಮಾಡಿ ಅವ್ರ ಜಾಗವನ್ನ ಖಾತೆಯನ್ನ ವಜಾ ಮಾಡಿಸಿ ಆ ಲಿಂಗ ಹೆಸರಿಗೆ ಖಾತೆ ಕೂರಿಸಿ. ಅಲ್ಲಿ ಗಂಟೆ ಏನೂ ಆಗಲ್ಲ. ಇಲ್ಲ ಅಂದ್ರೆ ಮಾತ್ರ ಜೈಲಿಗೆ ಕಳ್ಸೋ ಗಂಟ ಬಿಡಲ್ಲ ಅಶೋಕ್ ಕೇಣಿನ. ಸರ್, ಅಧಿಕಾರಿಗಳಿಗೆ ಸೂಟ್ ಕೇಸ್ ಕಟ್ಲೆ ದುಡ್ಡು ಹೋಗುತ್ತೆ. ಎಲ್ಲ ಅಶೋಕ್ ಕೇಣಿ ಡೈರೆಕ್ಟ್ ಸಬ್ ರಿಜಿಸ್ಟರ್ ಆಫೀಸ್ಗೆ ಬಂದು ಕೂತ್ಕೋತಾರೆ ರಿಜಿಸ್ಟ್ರಿಗೆ. ಅವರ ಯಾರ ಸ್ಪೆಷಲ್ ಇದು ಪವರ್ ಆಫ್ ಅಟಾರ್ನಿ ಯಾರು ಇರುತ್ತೆ, ಅಥವಾ GP ಯಾರು ಕೊಟ್ಟಿರ್ತಾರೆ, ಅವ್ರು ಬಂದು ಕೂತ್ಕೋತಾರೆ. ಅಶೋಕ್ ಕೇಣಿ ಎಲ್ಲೂ ಬರಲ್ಲ. ಅವರನ್ನ ನೇಮಕ ಮಾಡ್ಕೊಂಡ ಅಧಿಕಾರಿಗಳು ಬಂದು ಅವರ ಪ್ರತಿನಿಧಿಸುವಂತ ಎಕ್ಸಿಕ್ಯೂಟರ್ಸ್ ಯಾರಿದ್ದಾರೆ ಅವ್ರು ಬಂದು ಮಾಡ್ತಾರೆ ಅಲ್ಕ ಕೆಲಸಗಳನ್ನ. ಸರ್ ಈಗ ಅದರಲ್ಲಿ ಅವ್ರ ಹೆಸರು ಇಲ್ವಲ್ಲ, ನೀವು ನೇರವಾಗಿ ಅವ್ರನ್ನೇ ಆರೋಪ ಮಾಡ್ತೀರಾ? ನಂದಿ ಇನ್ಫ್ರಾಸ್ಟ್ರಕ್ಚರ್ ಕಾರಿಡಾರ್ ಕಂಪ್ನಿ ಹೆಸರು ರಿಜಿಸ್ಟರ್ ಆಗಿರೋದು. ಕಂಪ್ನಿ ನಂದಿಗೆ ಅವನೇ MD, ಅಶೋಕ್ ಕೇಣಿನೇ MD. ಅವನ್ನ ಪ್ರತಿನಿಧಿಸುವಂತ ಯಾವನ ರುದ್ರಗೌಡ, ಅವ್ನ ಯಾರು GP ಕೊಟ್ಟಿರ್ತಾರಲ್ಲ ರುದ್ರಗೌಡನೇ ನೇಮು.
ನಂದಿ ಹೆಸರು ಆದ್ಮೇಲೆ ಇನ್ಯಾರು ಡೈರೆಕ್ಟ್ ಆಗಿ ಅವನೇ ಎಂ ಡಿ ಮೇಲೆ ಹೋಗುವಂತದ್ದು ಅಲಿಗೇಷನ್. ಅಕಸ್ಮಾತ್ ನನಗ್ ಮಾಹಿತಿನೇ ಇಲ್ಲ ಮತ್ತೊಂದು ಮಗದು ಅಂದ್ರೆ ರುದ್ರಗೌಡ ಜೈಲ್ಗೆ ಹೋಯ್ತಾನೆ. ಎಷ್ಟೆಷ್ಟೋ ಈ ತರ ಎಲ್ಲ 5 ಕೋಟಿ 5 ಎಕರೆ 6 ಎಕರೆ 7 ಎಕರೆ ಮುಂಡೆ ಹಾಕೊಂಡ್ ಕೂತವನಂತೆ ರುದ್ರಗೌಡ ಆಲ್ಮೋಸ್ಟ್ ಬೇಗ ಜೈಲ್ಗೆ ಹೋಗ್ತಾನೆ ಈಗ ಇವನು. ಈಗ ಒಂದ್ ವೇಳೆ ಅಶೋಕ್ ಏಣಿ ನನಗೆ ಗೊತ್ತೇ ಇಲ್ಲ, ನಮ್ಮ ಕಂಪನಿ ಹೆಸರು ಇಷ್ಟ ಆಗಿರೋದೇ ಗೊತ್ತಿಲ್ಲ ಅಂತ ಹೇಳ್ಬೋದು ಅವರು. ಗೊತ್ತಿಲ್ಲ ಅಂದ್ರೂ ಹೋಯ್ತಾರಲ್ಲ ಜೈಲ್ಗೆ, ಇಬ್ರಿಗೂ ಹೋಗ್ತಾರೆ. ರುದ್ರಗೌಡ್ರಿಗೆ- ಅಕಸ್ಮಾತ್ ಅವ್ರು ಗೊತ್ತಿಲ್ಲ ಅಂದ್ರೂ ಇವ್ರಿಗೆ GPA ಕೊಟ್ಬಿಟ್ಟಿರ್ತಾರೆ. ಕಂಪನಿಗೆ ಯಾವುದೇ ಇದನ್ನ ಪ್ರಾಪರ್ಟಿಗಳನ್ನ ಖರೀದಿ ಮಾಡೋದು, ಕೊಟ್ಕೊಳ್ಳುವಂತದ್ದು, ಆಸ್ತಿಗಳನ್ನ ಮಾರಾಟ ಮಾಡುವಂತದ್ದು ಎಲ್ಲದಕ್ಕೂ ಒಂದು GPA ಕೊಟ್ಬಿಟ್ಟಿರ್ತಾರೆ. ಇವ್ರು GPA ಕೊಟ್ಟವ್ರ ಅನ್ನೋದು ಇಂಪಾರ್ಟೆಂಟ್ ಅಲ್ಲ. ಅಕಸ್ಮಾತ್ ಕೇಣಿಗೆ ಅಕಸ್ಮಾತ್ ಮಾಹಿತಿನೇ ಇಲ್ಲದೆ ಇರ್ಬೋದು. ನಾನ್ ನೇರವಾಗಿ ನಂದಿ ಎಕನಾಮಿಕ್ ಕಾರಿಡಾರ್ ಯಾವ್ದು ಕಂಪ್ನಿ ಅಶೋಕ್ ಕೇಣಿಗೆ ಉಗಿಯೋದು ನಾನು ಅವನಿಗೆ. ಯಾಕಂದ್ರೆ ಕಂಪ್ನಿ ಅವ್ರ ಹೆಸರು ಇರೋದು, ಅವನ್ನ ಪ್ರತಿನಿಧಿಸೋನು ಇವನ ಅಶೋಕ್ ಕೇಣಿ ಹೋಗ್ಬಿಟ್ಟಲ್ಲಿ ಹೊಡಿಬೇಕು ಇವನ್ಗೆ. ನನಗ್ ಮಾಹಿತಿ ಇಲ್ದಂಗೆ ಹೆಂಗೋ ನೀನ್ 6 ಎಕರೆ ಲೂಟಿ ಮಾಡಿದೆ ಅಂತ ಅವ್ರಿಗೆ ಹೊಡೆದಾಗ ಇವನ್ ಬಂದು ಇವ್ರು ರಿಜಿಸ್ಟರ್ ಮಾಡ್ಕೊಡ್ತಾರೆ. ಇದು ನೇರವಾಗಿರುವಂತದ್ದು ನೋಡಿ. ಹಂಗಾಗಿ ಡಾಕ್ಯುಮೆಂಟ್ಸ್ ಕ್ಲಿಯರ್ ಇರೋದ್ರಿಂದ ಅಶೋಕ್ ಕೇಣಿ ಅವರು ಆದಷ್ಟು ಬೇಗ ಮುದ್ದೆ ಮುರಿಯಕ್ಕೆ ಒಂಚೂರು ರೆಡಿ ಆದ್ರೆ ಒಳ್ಳೇದು. ಸರ್ ಇದೇ ರೀತಿ ಇನ್ನೂ ಹಲವಾರು ಆಗಿರ್ತಾವ ಸರ್. ಸರಿ, ಖಂಡಿತ ಆಗಿರುತ್ತೆ. ಇಲ್ಲೇ ಬೇಜಾನಿದೆ ಪಾಪ. ಇವ್ರಿಗೆ ಏನು ಇಲ್ದೇ ಇರೋರ್ಗೆ ಥ್ರೆಟನ್ಸ್ ರೀ. ರೌಡಿಗಳು ಏನು ಆಯ್ತು ನಮ್ಮ ಹತ್ರ ಬರ್ತಾರೆ. ನಾನು ಯಾವ ನನ್ನ ಮಗಂಗೆ ಎದುರೋದವ್ರಲ್ಲ. ನಿಮ್ಮನ್ನ ಯಾರೋ ನಾವೇನೋ ಒಂದ್ ಮಾಡ್ತೀವಿ. ಈಗ ಸದ್ಯಕ್ಕೆ ಡಾಕ್ಯುಮೆಂಟ್ಸ್ ಒಂದು ಆ ಕಡೆಯಿಂದ ಬಂದು ಏನೇನೋ ಮಾಡ್ಕೊಂಡು ಹೋಗೋರು ನಮ್ಗೆ ಗೊತ್ತಿಲ್ಲ. ಹಾ, ಹಾ. ನಮ್ಗೆ ಯಾರು ಬಂದು ಇಲ್ಲಿ ಎದುರುಗಳೇ ಬಂದು ಏನು ಇದ್ ಮಾಡಿಲ್ಲ. ಆ ಕಡೆ ರೋಡ್ ಇಂದ ಬಂದು ಏನೇನೋ ಜಮೀನ್ಗಳೆಲ್ಲ ನೋಡ್ಕೊಂಡು ಹೋಗೋದು, ಅದು ಇದು ಮಾಡ್ಕೊಂಡು ಒಳಗಡೆ ಮಾಡ್ಕೊಂಡಿದ್ದಾರೆ. ನಮ್ಮ ಮಕ್ಕಳು ಬೆಳಿಗ್ಗೆ ಎದ್ದು ಕೆಲ್ಸಗಳ್ಗೆ ಹೋದ್ರೆ ಸಾಯಂಕಾಲ ತಂದು ಊಟ ಮಾಡ್ಕೊಳ್ಬೇಕು. ಈ ನಮ್ಮ ಯಜಮಾನ್ರು ಇರೋರು ಹೊಲ ಉಳೋರು, ಬೆಳೆ ಇಕ್ಕೋರು, ದನ ಕುರಿ ಮೇಯಿಸ್ಕೊಂಡು ನಾವು ಕಾಲ ಮಾಡ್ತಾ ಇದ್ದೋ. ಇವಾಗ ಆಗ್ಲೇ ನಮ್ಗೆ 60-70 ವರ್ಷ ಕಾಣಲ್ಲ, ಓಡಾಡಕ್ ಕಾಲಾಗಲ್ಲ. ನಮ್ಮಂತವ್ರಿಗೆ ಬಾಯಿಗೆ ಮಣ್ಣು ಹಾಕಿದ್ರೆ ಪರವಾಗಿಲ್ವ ಅವರು? ಅವ್ರಿಗೆ ಒಳಪಟ್ಟು ಅಂತಾರನ ಸರ್, ತಗೊಂಡು ಹೊಲದಲ್ಲೆಲ್ಲ ಮಣ್ಣು ತೆಗ್ಸೋದು, ರೋಡ್ ಜಂಪ್ ಮಾಡೋದು, ಅವ್ರಿಗೆ ಒಳಪಟ್ಟವ್ರಿಗೆ ಮಾತ್ರ ಪೊಸಿಷನ್ ಮಾಡಕ್ಕೆ ಜಾಗ ಕೊಟ್ಟಿದ್ದಾರೆ ಸರ್. ಅಲ್ಲಿ ಹೋದ್ರೆ ನಾವು ಹೊಲದ ಹತ್ರ ಮುಚ್ಚು ಲಾಂಗು ರೋಡಿಗಳು ಬರ್ತಾರೆ ಸರ್ ಆ ಕಡೆಗೆ. ಅಂದ್ರೆ ಈಗ ನಿಮ್ಮ ಹೊಲದೊಳಗೆ ನೀವು ಹೋದ್ರೆ ಹೌದು ಸರ್, ಬಿಡ್ತಾ ಇಲ್ಲ. ಅವ್ರಿಗೆ ಸಂಬಂಧಪಟ್ಟವ್ರಿಗೆ ಅವ್ರ ಹತ್ರ ಯಾರು ಚೆನ್ನಾಗಿದಾರೋ ಅವ್ರಿಗೆ ಮಾತ್ರ ಇದು ನೀವು ಮಾಡ್ರಿ ಅಂತ ಬಿಟ್ಟಿದ್ದಾರೆ ಸರ್. ಮಾಡಿದ್ದಾರೆ ಅಲ್ಲಿ ಹೊಲ. ಹಿಂಗಾಗಿದೆ ಸರ್. ಓಕೆ ಸ್ನೇಹಿತರೆ, ಆಕ್ಚುಲಿ ಈಗ ನಮ್ಮ ಅಡ್ವೊಕೇಟ್ ಪುಟ್ಟೇಗೌಡರು ಇದ್ರ ಬಗ್ಗೆ ಹೋರಾಟ ಇದು ಮಾಡ್ತಾರೆ ಸರ್. ಇದೇ ತರ ಮುಂದುವರಿಲಿ. ಆಕ್ಚುಲಿ ಕೇಳಿದಾಗ ಅನ್ನಿಸ್ತು, ಯಾಕಂದ್ರೆ ಡಾಕ್ಯುಮೆಂಟ್ಸ್ ತೋರಿಸ್ತಾ ಇದ್ರಿ ನೀವು, ಪ್ರತಿಯೊಂದು 1 by 1 ಯಾರ್ಯಾರು ರಿಜಿಸ್ಟರ್ ಆಗಿದೆ ಎಲ್ಲ ತೋರಿಸ್ತಾ ಇದ್ದೀರಾ. ಸೊ ಮುಂದಿನ ಹೋರಾಟ ಇದೇ ತರ ಮುಂದುವರಿಲಿ. ಯಾಕಂದ್ರೆ ಇಂಥ ಬಡವ್ರ ಪರವಾಗಿ ನಿಮ್ಮಂತವ್ರು ನಿಂತ್ಕೊಂಡಾಗಲ್ಲ. ಯಾಕಂದ್ರೆ ದೊಡ್ಡ ವ್ಯಕ್ತಿಗಳು ದೊಡ್ಡವರಾಗಿ ಉಳಿತಾವ್ರೆ. ದೊಡ್ಡ ವ್ಯಕ್ತಿಗಳು ದೊಡ್ಡವರಾಗಿ ದೊಡ್ಡದ ತಿನ್ಕೊಂಡು ದೊಡ್ಡವರಾಗಿದ್ದಾರೆ. ನಾನು ಇವ್ರು ಒಬ್ಬರೇ ಅಂತಲ್ಲ, ದೊಡ್ಡವರೆಲ್ಲ ಎಲ್ಲ ಕೆಲವರೆಲ್ಲ ಮಾಡ್ತಾವ್ರೆ. ಸೊ ಅಂತವ್ರ ವಿರುದ್ಧ ಇಂಥ ಬಡವರು ಅಂದ್ರೆ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಗಳು ಹೋರಾಟ ಮಾಡೋಕ್ಕಾಗಲ್ಲ. ಸೊ ಅಂತವ್ರು ಸಪೋರ್ಟ್ ಆಗಿ ನೀವು ಬಂದಿದ್ದೀರಾ. ಸೊ ಒಳ್ಳೇದಾಗಲಿ ಸರ್, ಆದಷ್ಟು. ಓಕೆ ಸ್ನೇಹಿತರೆ, ನೋಡಿದ್ರಲ್ಲ. ಆಕ್ಚುಲಿ ಈಗ ಅದು ಎವಿಡೆನ್ಸ್ ಎಲ್ಲ ಪೂರ್ತಿ ತೋರಿಸಿದ್ರು. ಈ ತರ ಹಗರಣಗಳು ತುಂಬಾ ನಡೀತಾನೆ ಇರ್ತವೆ ನಮ್ಮ ರಾಜ್ಯದಲ್ಲಿ. ಸೊ ಯಾವತ್ತು ಯಾರು ಹೋರಾಟಕ್ಕೆ ನಿಂತ್ಕೋತಾರೋ, ನಾವು ಎಲ್ಲಿವರೆಗೂ ಎದುರು ನಿಂತ್ಕೊಳ್ಳಲ್ವೋ ಅಲ್ಲಿವರೆಗೂ ನಮ್ಮನ್ನು ಎದುರಿಸ್ತಾನೆ ಇರ್ತಾರೆ. ನಾವು ನಮ್ ಬುಡಕ್ ಬಂದಾಗ ಮಾತ್ರ ನಾವು ಎದೊಳ್ತೀವಿ. ಬೇರೆಯವ್ರೆ ನನ್ ಯಾಕೆ ಬಿಡಪ್ಪ, ಅವನ್ ತಾನೆ, ಅವನ ಬಗ್ಗೆ ನಾನು ಯಾಕೆ ಮಾತಾಡ್ಬೇಕು ಅಂತ ಈ ತರ ಮೆಂಟಾಲಿಟಿ ಇರೋದ್ರಿಂದನೇ ದೊಡ್ಡವ್ರು ಬಂದು ಈ ಕಡೆ ಬನ್ನಿ, ದೊಡ್ಡವ್ರು ಬಂದು ಸಣ್ಣವ್ರದೆಲ್ಲ ನುಂಗ್ತಾ ಇರೋದು. ಸೊ ನಮ್ಮ ಬುಡಕ್ ಬಂದಾಗ ನಾವು ಹೋರಾಟ ಮಾಡಕ್ ನಿಂತ್ಕೋತೀವಿ. ಸೊ ಆ ರೀತಿ ಆಗೋದ್ ಬೇಡ. ಪ್ರತಿಯೊಬ್ರು ಸಪೋರ್ಟ್ ಕೊಡಿ. ಅಂದ್ರೆ ಈ ಯಾರಿಗೆ ಅನ್ಯಾಯ ಆಗಿದೆಯೋ ಅವ್ರಿಗೆ ನ್ಯಾಯ ಸಿಗಲಿ. ಇವ್ರ ಉದ್ದೇಶನೂ ಅಷ್ಟೇ, ಅವ್ರೇನು ಬೇರೆ ಏನಿಲ್ಲ. ಅವ್ರು ವಾಪಸ್ ತಂದು ಅವ್ರ ಜಮೀನು ವಾಪಸ್ ಕೊಡ್ಲಿ ಅನ್ನೋದೇ ಅವ್ರ ಉದ್ದೇಶ. ಸೊ ಆದಷ್ಟು ಬೇಗ ಇವ್ರಿಗೆ ಒಳ್ಳೇದಾಗ್ಲಿ, ಇವರ ಜಮೀನು ಇವ್ರಿಗೆ ಸಿಗ್ಲಿ ಅಂತ ಹೇಳ್ತಾ ಈ ವಿಡಿಯೋದಲ್ಲಿ ಮುಗಿಸ್ತಾ ಇದ್ದೀನಿ.